ಆನ್ಲೈನ್ ಗೇಮ್ಗೆ ಅಡಿಕ್ಟ್ ಆಗಿರುವಂತಹ ಮಕ್ಕಳು, ಆ ಮಕ್ಕಳ ಪೋಷಕರು ಗಮನಿಸಲೇಬೇಕಾದಂತಹ ಸುದ್ದಿ ಇದು. ಪಬ್ಜಿ ಆಡುವಂತಹ ಸಂದರ್ಭದಲ್ಲಿ ಕಾಡಿದಂತಹ ಹೈ ಬಿಪಿ ಯುವಕನ ಜೀವವನ್ನ ಕಸಿದುಕೊಂಡಿದೆ. ಉತ್ತರ ಪ್ರದೇಶದ ಮೀರತ್ನಲ್ಲಾಗಿರುವಂತಹ ದುರಂತ ಇದು. ಮೀರತ್ನ ಮೊಹಮ್ಮದ್ ಕೈಫ್ ಅನ್ನುವಂತಹ ಯುವಕ ಜೀವ ಕಳ್ಕೊಂಡ್ಬಿಟ್ಟಿದ್ದಾನೆ. ಹೆಡ್ಫೋನ್ ಹಾಕೊಂಡು ಪಬ್ಜಿ ಆಡ್ತಾ ಇದ್ದಂತಹ ಟೈಮ್ನಲ್ಲೇ ಏಕಾಏಕಿ ಹೈ ಬಿಪಿ ಆಗಿದೆ. ಮೆದುಳಿನಲ್ಲಿ ರಕ್ತಸ್ರಾವ ಆಗಿದೆ. ಬಿಪಿ 300ಕ್ಕೂ ಅಧಿಕ ಮಟ್ಟಕ್ಕೇರಿತ್ತು ಅನ್ನುವಂಥ ಮಾಹಿತಿ ಇದೆ. ಚಿಕಿತ್ಸೆ ಫಲಿಸದೆ ದೆಹಲಿಯ ಆಸ್ಪತ್ರೆಯಲ್ಲಿ ಯುವಕ ಮೊಹಮ್ಮದ್ ಕೈಫ್ ಜೀವ ಕಳ್ಕೊಂಡಿದ್ದಾನೆ. ಸುಮಾರು 4 ತಿಂಗಳಿಂದ ಈ ಆನ್ಲೈನ್ ಗೇಮ್ ಪಬ್ಜಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದಂತೆ. ಊಟ ತಿಂಡಿ ಏನೂ ಮಾಡ್ತಾ ಇರಲಿಲ್ಲ. ರಾತ್ರಿ 3 ಗಂಟೆ ತನಕನೂ ಆಡ್ತಾ ಇದ್ದಂತೆ. ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡುವಂತಹ ಹುಚ್ಚಿತ್ತು. ಆದರೆ ರೀಸೆಂಟ್ ಆಗಿ ಈ ಪಬ್ಜಿ ಗೇಮ್ನ ಅಡಿಕ್ಷನ್ ಆ ಯುವಕನಿಗಾಗಿತ್ತು ಅಂತ ಹೇಳಿ ಆ ಯುವಕನ ತಂದೆ ಹೇಳ್ಕೊಂಡಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ರೀಸೆಂಟ್ ಆಗಿ ಆನ್ಲೈನ್ ಗೇಮ್ನ ಕಾರಣಕ್ಕಾಗಿ 3 ಹೆಣ್ಣು ಮಕ್ಕಳು ಉತ್ತರ ಪ್ರದೇಶದಲ್ಲಿ ಸೂಸೈಡ್ ಮಾಡ್ಕೊಂಡಿದ್ದಂತಹ ಸ್ಟೋರಿಯನ್ನ ನಾವು ಗಮನಿಸಿದ್ವಿ. ಆ ಘಟನೆ ಇನ್ನೂ ಮಾಸಿಲ್ಲ. ಅಷ್ಟರಲ್ಲೇ ಪಬ್ಜಿಗಾಗಿ ಓರ್ವ ಯುವಕ ಹೈ ಬಿಪಿ ಆಗಿ ಜೀವ ಬಿಟ್ಟಿದ್ದಾನೆ ಅನ್ನುವಂಥ ಮಾಹಿತಿ. ಘಟನೆಯ ಬಗ್ಗೆ ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಅಂತ ಹೇಳಿ ಚಂದ್ರಮೋಹನ್. ಇತ್ತೀಚೆಗೆ ಉತ್ತರ ಪ್ರದೇಶದ ಗಾಜಿಯಾಬಾದ್ನ ಬಳಿ 3 ಯುವತಿಯರು ಆನ್ಲೈನ್ ಗೇಮ್ಗೆ ಅಡಿಕ್ಟ್ ಆಗಿದ್ರು. ಫೈಟ್ ಫ್ರೀ ಗೇಮ್ ಗನ್ನ ಆಡ್ತಾ ಇದ್ರು. ಅದಕ್ಕೆ ಅಡಿಕ್ಟ್ ಆಗಿದ್ರಿಂದಾಗಿ ಪೋಷಕರು ಕೂಡ ಅವರಿಗೆ ಮೊಬೈಲ್ ಕೊಡೋದನ್ನ ನಿಲ್ಲಿಸಿದ್ರು. ಅದಾದ ಬಳಿಕ ಅವರು ಅಪಾರ್ಟ್ಮೆಂಟ್ ನ ಫ್ಲಾಟ್ ನಿಂದ ಮೇಲಿಂದ ಕೆಳಗಡೆ ಬಿದ್ದು ಆತ್ಮಹತ್ಯೆನ ಮಾಡ್ಕೊಂಡಿದ್ರು. ಮುಖ್ಯವಾಗಿ ಕೊರಿಯನ್ ಗೇಮ್ ಅನ್ನ ಆ 3 ಯುವತಿಯರು ಕೂಡ ಆಡ್ತಾ ಇದ್ರು ಅನ್ನೋದು ಅದಾದ ಬಳಿಕ ಗೊತ್ತಾಗಿತ್ತು. ಈಗ ಮತ್ತೊಂದು ಆನ್ಲೈನ್ ಗೇಮ್ ನ ಅಡಿಕ್ಟ್ ಆಗಿ ಮತ್ತೊಬ್ಬ ಯುವಕ ಪ್ರಾಣವನ್ನ ಕಳ್ಕೊಂಡಿದ್ದಾನೆ. ಅದೇ ಉತ್ತರ ಪ್ರದೇಶ ರಾಜ್ಯದ ಮೀರತ್ ನಗರದಲ್ಲಿ ಮೊಹಮ್ಮದ್ ಕೈಫ್ ಎಂಬ ಯುವಕ ಪಬ್ಜಿ ಗೇಮ್ ಅನ್ನ ಆನ್ಲೈನ್ ಅಲ್ಲಿ ಆಡ್ತಾ ಇದ್ದ. ಮೊಬೈಲ್ ನಲ್ಲಿ ಆ ಪಬ್ಜಿ ಗೇಮ್ ಅನ್ನ ಆಡ್ತಾ ಇದ್ದ. ಇದಕ್ಕೆ ಈತ ಅಡಿಕ್ಟ್ ಆಗಿದ್ದ. ಈ ಒಂದು ಪಬ್ಜಿ ಗೇಮ್ ಅನ್ನ ಆಡುವಂತಹ ಸಂದರ್ಭದಲ್ಲೇ ಆತನ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿದೆ. ತಲೆಗೆ ಹೆಡ್ಫೋನ್ ಅನ್ನ ಹಾಕೊಂಡು ಪಬ್ಜಿ ಗೇಮ್ ಅನ್ನ ಮೊಬೈಲ್ ನಲ್ಲಿ ಆಡ್ತಾ ಇದ್ದ. ಇದರಿಂದಾಗಿ ಆತನ ಬ್ಲಡ್ ಪ್ರೆಷರ್ 300ಕ್ಕೂ ಅಧಿಕ ಮಟ್ಟಕ್ಕೆ ಏರಿಕೆ ಆಗಿದೆ. ಇದರಿಂದಾಗಿ ಆತನ ಮೆದುಳಿನಲ್ಲಿ ರಕ್ತಸ್ರಾವವಾಗಿ ಆತ ಸಾವನ್ನಪ್ಪಿರತಕ್ಕಂತಹ ಘಟನೆ ಮೀರತ್ ನಲ್ಲಿ ನಡೆದಿದೆ. ಈತನಿಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಆದ ಬಳಿಕ ಆತನ ಪೋಷಕರು ಈತನನ್ನ ಮೀರತ್ನ ಆಸ್ಪತ್ರೆಗೆ ಮೊದಲನೇದಾಗಿ ದಾಖಲಿಸಿದ್ರು. ಅದಾದ ಬಳಿಕ ದೆಹಲಿ ಆಸ್ಪತ್ರೆಗೂ ಕೂಡ ತೆಗೆದುಕೊಂಡು ಹೋಗಿದ್ರು. ವೈದ್ಯರುಗಳು ಕೂಡ ಚಿಕಿತ್ಸೆಯನ್ನ ನೀಡಿ ಈತನನ್ನ ಬದುಕಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಮೆದುಳಿನಲ್ಲಿ ತೀವ್ರವಾಗಿ ರಕ್ತಸ್ರಾವ ಆಗಿದ್ರಿಂದಾಗಿ ರಕ್ತನಾಳಗಳಿಂದ ರಕ್ತ ಸೋರಿಕೆ ಆಗಿದ್ರಿಂದಾಗಿ ಈತ ಈಗ ಸಾವನ್ನಪ್ಪಿದ್ದಾನೆ. ಮುಖ್ಯವಾಗಿ ಪಬ್ಜಿ ಗೇಮ್ ಈಗ ಯುವ ಜನತೆಯ ಪ್ರಾಣವನ್ನು ಕೂಡ ಬಲಿ ಪಡ್ಕೊಳ್ತಾ ಇದೆ. ಯುವಕರು ಈಗ ಒಂದು ಆನ್ಲೈನ್ ಗಳಲ್ಲೇ ಮೊಬೈಲ್ ಗಳಲ್ಲೇ ಈ ರೀತಿಯಾದಂತಹ ಬೇರೆ ಬೇರೆ ಗೇಮ್ ಗಳನ್ನ ಆಡ್ತಾರೆ. ಪಬ್ಜಿ ಗೇಮ್ ಆಗ್ಬೋದು ಅಥವಾ ಕೊರಿಯನ್ ಗೇಮ್ ಗಳಾಗ್ಬೋದು, ಇನ್ನು ಬೇರೆ ಬೇರೆ ಗೇಮ್ ಗಳನ್ನ ಆಡ್ಲಿಕ್ಕೆ ಹೋಗೇನೆ ತಮ್ಮ ಪ್ರಾಣವನ್ನ ಕಳ್ಕೊಳ್ತಾ ಇರ್ತಕ್ಕಂಥ ಘಟನೆಗಳು ಕೂಡ ಹೆಚ್ಚಾಗ್ತಾ ಇವೆ. ಮುಖ್ಯವಾಗಿ ಆಸ್ಟ್ರೇಲಿಯಾದ ದೇಶದಲ್ಲಿ ಯುವ ಜನತೆಗೆ ಅಲ್ಲಿ ಮೊಬೈಲ್ ಬಳಕೆಯನ್ನ ನಿಷೇಧವನ್ನ ಮಾಡಲಾಗಿದೆ. ನಮ್ಮಲ್ಲೂ ಕೂಡ ಮೊಬೈಲ್ ನ ಹಿತಮಿತವಾಗಿ ಬಳಕೆಯನ್ನ ಮಾಡಿ ಅದನ್ನ ಒಳ್ಳೆ ಉದ್ದೇಶಕ್ಕಾಗಿ ಬಳಕೆ ಮಾಡ್ಕೊಳ್ಳಿ ಅಂತೇಳಿ ಪ್ರಧಾನಿ ಮೋದಿ ಅವರು ಕೂಡ ವಿದ್ಯಾರ್ಥಿಗಳಿಗೆ ಕೂಡ ಕರೆ ಕೊಟ್ಟಿದ್ದಾರೆ. ಆದ್ರೆ ಮೊಬೈಲ್ ಅನ್ನ ಮತ್ತು ಆನ್ಲೈನ್ ಗೇಮ್ ಗಳನ್ನ ಅತಿಯಾಗಿ ಬಳಕೆಯನ್ನ ಮಾಡ್ಕೊಂಡೆ ಈಗ ಯುವ ಜನತೆ ಪ್ರಾಣ ಕಳ್ಕೊಳ್ತಕ್ಕಂಥ ಘಟನೆಗಳು ನಮ್ಮ ದೇಶದಲ್ಲಿ ಇತ್ತೀಚೆಗೆ ಹೆಚ್ಚಾಗ್ತಾ ಇವೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.